ನಮಸ್ಕಾರ. ಅಷ್ಖಾಬಾದ್ ಬಿಳಿಯನ್ನು ಬಿಟ್ಟು ಬೇರೆ ಬಣ್ಣ ನಿಷೇಧದ ತುರ್ಕಿಮೆನಿಸ್ತಾನದ ರಾಜಧಾನಿ, ಸರ್ವಾಧಿಕಾರದ ಲಾಂಛನ. ಜಗತ್ತಿನಲ್ಲಿ ಹಲವು ಸೋಜಿಗ ಮತ್ತು ವಿಚಿತ್ರದ ಜಾಗಗಳಿದ್ದಾವೆ. ಅವುಗಳಲ್ಲಿ ಕೆಲವು ನೈಸರ್ಗಿಕ ಮತ್ತು ಇನ್ನು ಕೆಲವು ಮಾನವ ನಿರ್ಮಿತ. ಮಾನವ ನಿರ್ಮಿತ ವಿಚಿತ್ರ ನೆಲೆಗಳಲ್ಲಿ ಮಧ್ಯ ಏಷ್ಯಾದ ತುರ್ಕಿಮೆನಿಸ್ತಾನದ ರಾಜಧಾನಿ ಅಷ್ಖಾಬಾದ್ ಕೂಡ ಒಂದು. ಅಂದಾಜು 12 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಅಷ್ಖಾಬಾದು ವಿಶ್ವದಲ್ಲಿ ಅತ್ಯಂತ ವಿಚಿತ್ರವಾದಂಥ ನಗರ. ಈ ನಗರದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಕಟ್ಟಡಗಳು ಸಾರ್ವಜನಿಕ ಹಾಗೆ ಖಾಸಗಿ ಕಟ್ಟಡಗಳಿಗೆ ಬಿಳಿಯ ಅಮೃತಶಿಲೆಯ ಕಲ್ಲುಗಳ ಹೊದಿಕೆಯನ್ನು ಹಾಕಲಾಗಿದೆ. ಆಸಕ್ತರು ಯೂಟ್ಯೂಬ್ನಂಥ ಸಾಮಾಜಿಕ ಜಾಲತಾಣಗಳಲ್ಲಿ ದಕ್ಕುವ ಅಷ್ಖಾಬಾದ್ ವಿಡಿಯೋಗಳಲ್ಲಿ ಬಿಳಿ ಅಲ್ಲದೆ ಬೇರೆ ಏನನ್ನು ಕಾಣದ ನಗರವನ್ನು ಕಂಡು ಬೆರಗಾಗಬಹುದು. ನಮ್ಮ ಇಂದಿನ ಚರ್ಚೆ ಅಷ್ಖಾಬಾದ್ ನಗರವನ್ನು ಸರ್ವಶುಕ್ಲವಾಗಿಸಿದಂಥ ಹಿಂದೆ, ಅಂದರೆ ಎಲ್ಲವನ್ನೂ ಬಿಳಿಯಾಗಿಸಿದ ಹಿಂದೆ ಇರುವ ಮಾನಸಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಯ ಗುರುತಾದಂಥ ಚರ್ಚೆ. 22 ಆಗಸ್ಟ್ 1990ರಂದು ಸೋವಿಯತ್ ರಷ್ಯಾ ಹೊಡೆದಾಗ ಹುಟ್ಟಿದ ತುರ್ಕಿಮೆನಿಸ್ತಾನದ ದೇಶದ ರಾಜಧಾನಿ ಅಷ್ಖಾಬಾದ್ನಲ್ಲಿ ಕೇವಲ ಬಿಳಿ ಬಣ್ಣಕ್ಕೆ ಮಾತ್ರ ಏಕೆ ಮಾನ್ಯತೆ ಅನ್ನೋದನ್ನು ಅರಿಬೇಕು ಅಂತ ಹೇಳಿದ್ರೆ ನಾವು ಆ ದೇಶವನ್ನು ಆಳ್ತಾ ಇರುವ ಸರ್ವಾಧಿಕಾರಿಗಳ ಮಾನಸಿಕ ಸ್ಥಿತಿಯನ್ನು ತಿಳಿಬೇಕಾಗ್ತದೆ. ತುರ್ಕಮೆನಿಸ್ತಾನದ ಮಾಜಿ ಅಧ್ಯಕ್ಷ ಮತ್ತು ಸರ್ವಾಧಿಕಾರಿ ಸಫರ್ ಮುರತ್ ನಿಯಾಜೋವ್ ಮತ್ತು ಆತನನ್ನು ಹಿಂಬಾಲಿಸಿ ಬಂದಂಥ ಅಧ್ಯಕ್ಷ ಹಾಗೆಯೇ ಸರ್ವಾಧಿಕಾರಿ ಗುರ್ಬಾಂಗುಲಿ ಚೆರ್ಡಿ ಮೊಹಮ್ಮಡೇವ್ ಅವರು ಈ ಬಿಳಿ ಅಮೃತಶಿಲೆಯ ಸಂಸ್ಕೃತಿನ ಬೆಳೆಸಿದರು. 2022ರಲ್ಲಿ ಗುರ್ಬಾಂಗುಲಿ ಬೆರ್ಡಿ ಮೊಹಮ್ಮಡೇವ್ ತನ್ನ ಮಗ ಸರ್ದಾರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾನೆ. ಇದು ಕೇವಲ ಅಧಿಕಾರದ ಹಸ್ತಾಂತರ ಆಗದೆ ಇದು ಕೇವಲ ಅಧಿಕಾರದ ಬದಲಾವಣೆ ಅಲ್ಲ, ಬದಲಿಗೆ ಆ ಕುಟುಂಬದ ಹಿಡಿತವನ್ನು ಮತ್ತೆ ಇನ್ನಷ್ಟು ಬಲಪಡಿಸ್ತಕ್ಕಂಥ ಅಂತರ ಆಗಿರುತ್ತೆ. ಮಗ ಅಧ್ಯಕ್ಷನಾಗಿದ್ದರೂ ಕೂಡ ತಂದೆ ಇಂದಿಗೂ ಕೂಡ ರಾಷ್ಟ್ರೀಯ ನಾಯಕ, ನ್ಯಾಷನಲ್ ಲೀಡರ್ ಅನ್ನೋ ಬಿರುದಿನ ಜೊತೆಗೆ ತೆರೆ ಮರೆಯಿಂದ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಆದ್ದರಿಂದ ತುರ್ಕಿಮೆನಿಸ್ತಾನ ಈಗ ಒಬ್ಬರ ಪ್ರತಿರೂಪ ಇನ್ನೊಬ್ಬರು ಅನ್ನುವಂಥ ಇಬ್ಬರು ಸರ್ವಾಧಿಕಾರಿಗಳ ನಿಯಂತ್ರಣದಲ್ಲಿದೆ. ಅಷ್ಖಾಬಾದ್ ನಗರದಲ್ಲಿ ಎಲ್ಲ ಕಟ್ಟಡಗಳಿಗೆ ಬಿಳಿ ಅಮೃತಶಿಲೆಯ ಹೊದಿಕೆ ಹಾಕಿರೋದ್ರ ಹಿಂದೆ ಕೇವಲ ಸೌಂದರ್ಯದ ತತ್ವಗಳಿಲ್ಲ. ಅದು ಸರ್ವಾಧಿಕಾರ, ಅಧಿನಾಯಕತ್ವದ ಮನೋಭಾವ, ಶಕ್ತಿ ಮತ್ತು ನಿಯಂತ್ರಣದ ತೋರ್ಪಡಿಸಿಕೆ ಮತ್ತು ಜನಮನದಲ್ಲಿ ಭೀತಿ ಬಿತ್ತುವ ಗಂಭೀರವಾದಂಥ ರಾಜಕೀಯ ತಂತ್ರ ಆಗಿದೆ ಅಂತ ಸಮಾಜ ವಿಜ್ಞಾನಿಗಳು ಭಾವಿಸ್ತಾರೆ. ಅಷ್ಖಾಬಾದ್ ಯಾಕೆ ಕೇವಲ ಬಿಳಿ ನಗರ ಆಗಿದೆ ಅನ್ನೋದಕ್ಕೆ ಸಿಗ್ಮಂಡ್ ಫ್ರಾಯ್ಡ್ನ ಮನೋವಿಶ್ಲೇಷಣೆ, ಮಿಶೆಲ್ ಫೋಕಾನ ಶಕ್ತಿ ಜ್ಞಾನ ಸಿದ್ಧಾಂತ ಮತ್ತು ಹೆನ್ನಾ ಆರೆಂಟ್ನ ಸರ್ವಾಧಿಕಾರದ ರಾಜಕೀಯ ವಿಶ್ಲೇಷಣೆಗಳನ್ನು ಸಾಮಾಜಿಕ ವಿಜ್ಞಾನಿಗಳು ಗುರುತಿಸಿ ಅವುಗಳ ಹಿನ್ನೆಲೆಯಲ್ಲಿ ಅರ್ಥೈಸ್ತಾರೆ. ಸರ್ವಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಕೇವಲ ಕಾನೂನು, ಸೇನೆ ಅಥವಾ ಭಯದ ಮೂಲಕ ಮಾತ್ರ ಅಲ್ಲದೆ ಸ್ಥಳ, ವಾಸ್ತುಶಿಲ್ಪ ಮತ್ತು ದೃಶ್ಯ ವಾತಾವರಣದ ಮೂಲಕ ಕೂಡ ಸ್ಥಾಪಿಸ್ತಾರೆ. ಅಷ್ಖಾಬಾದ್ನ ಬಿಳಿ ನಗರ ಈ ದೃಷ್ಟಿನಲ್ಲಿ ಒಂದು ಜೀವಂತ ಪಟ್ಟಿ, ಅಂದರೆ ಲಿವಿಂಗ್ ಟೆಸ್ಟ್ ಆಗೈತೆ ಅಂತ ಸಮಾಜ ವಿಜ್ಞಾನಿಗಳು ಭಾವಿಸ್ತಾರೆ. ಸರ್ವಾಧಿಕಾರಿಗಳಿಗೆ ಏಕರೂಪತೆ ಮತ್ತು ನಿಯಂತ್ರಣ, ಭವ್ಯತೆಯ ಗೀಳು, ಶುದ್ಧತೆ ಮತ್ತು ದೈವತ್ವದ ಪ್ರದರ್ಶನ ಎನ್ನುವ 3 ಮಾನಸಿಕ ಮತ್ತು ಭೌತಿಕ ಪರಿಕಲ್ಪನೆಗಳಿರ್ತವೆ. ಏಕರೂಪತೆ ಮತ್ತು ನಿಯಂತ್ರಣದ ದೃಷ್ಟಿಯಲ್ಲಿ ಸರ್ವಾಧಿಕಾರಿಗಳು ಹೆಚ್ಚಾಗಿ ಪರಿಪೂರ್ಣತೆಯನ್ನು ಇಷ್ಟಪಡ್ತಾರೆ. ಇಡೀ ನಗರ ಒಂದೇ ಬಣ್ಣದಲ್ಲಿರೋದು ಪ್ರಜೆಗಳ ಮೇಲೆ ಅವರ ಸಂಪೂರ್ಣ ನಿಯಂತ್ರಣವನ್ನು, ಹತೋಟಿಯನ್ನು ಸಂಕೇತಿಸುತ್ತದೆ. ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅಲ್ಲಿ ಅವಕಾಶ ಇಲ್ಲ ಎನ್ನುವ ಸಂದೇಶ ಕೊಡುತ್ತೆ. ಒಂದೇ ಬಣ್ಣ ಬೃಹತ್ತಾದದನ್ನು, ವ್ಯಾಪಕವಾದನ್ನು ತೋರಿಸ್ತತೆ ಅನ್ನುವ ಭವ್ಯತೆಯ ಗೀಳಿನ ಮನೋಸ್ಥಿತಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಷ್ಖಾಬಾದ್ ವಿಶ್ವದಲ್ಲಿ ಅತಿ ಹೆಚ್ಚು ಬಿಳಿ ಅಮೃತಶಿಲೆಯ ಕಟ್ಟಡಗಳನ್ನು ಹೊಂದಿರುವ ನಗರ. ಇದು ದೇಶದ ಸಂಪತ್ತನ್ನು ಪ್ರದರ್ಶನ ಮಾಡುವ ಮತ್ತು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುವ ಒಂದು ಪ್ರಯತ್ನವಾಗಿ ಕಾಣಲಾಗಿದೆ. ಹಲವಾರು ಸರ್ವಾಧಿಕಾರಿಗಳು ತಮ್ಮನ್ನು ದೈವದ ಪ್ರತಿನಿಧಿಗಳು ಅಂತ ಬಿಂಬಿಸಿಕೊಳ್ತಾರೆ. ಬಿಳಿ ಬಣ್ಣ ಶುದ್ಧತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಆಡಳಿತ ಅತ್ಯಂತ ಪವಿತ್ರವಾದ ಅನ್ನುವ ಭ್ರಮೆಯನ್ನು ಮೂಡಿಸೋದಕ್ಕೆ ಇದನ್ನು ಬಳಸಲಾಗ್ತದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ತುರ್ಕಮೆನಿಸ್ತಾನದ ರಾಷ್ಟ್ರೀಯ ಗ್ರಂಥ ರೂಹ್ನಾಮ. ಈ ದೇಶದ ಮೊದಲ ಸರ್ವಾಧಿಕಾರಿಯಾಗಿದ್ದ ಸಫರ್ ಮುರತ್ ನಿಯಾಜೋವ್ ಬರೆದಿದ್ದ ಈ ರೂಹ್ನಾಮ ಪುಸ್ತಕ ರಾಷ್ಟ್ರೀಯ ಸಮಿತಿಯಾಗಿ, ಅಂದರೆ ನಮ್ಮ ಸಂವಿಧಾನದಂತೆ ಕೆಲಸ ಮಾಡ್ತದೆ. ತುರ್ಕಿಮೆನಿಸ್ತಾನದಲ್ಲಿ ಸಾರ್ವಜನಿಕ ಹುದ್ದೆಗಳಿಗೆ ಕೆಲಸ ಮಾಡೋದಕ್ಕೆ ಬಯಸೋರು ವೃತ್ತಿ ಯಾವುದೇ ಇದ್ದರೂ ಕೂಡ ಈ ರೂಹ್ನಾಮದಲ್ಲಿ ಬರುವ ಹೇಳಿಕೆ, ವಿವರಣೆ ಮತ್ತು ಸಿದ್ಧಾಂತಗಳನ್ನ ತಿಳಿದಿರಬೇಕಾಗುತ್ತೆ ಮತ್ತು ಪ್ರಶ್ನೆಗಳಿಗೆ ಅವುಗಳನ್ನು ಉತ್ತರಿಸಬೇಕಾಗುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಮಾನವ ಸಮಾಜದಲ್ಲಿ ಅತಿಯಾದಂಥ ಶುದ್ಧತೆಯ ಒತ್ತಾಯ ಅಚೇತನ ದಮನದ ಒಂದು ಸೂಚಕ ಆಗೈತೆ. ಬಿಳಿ ಬಣ್ಣ ಇಲ್ಲಿ ಅಶುದ್ಧತೆಯನ್ನು ನಿರಾಕರಿಸುವ ಸಂಕೇತವಾಗುತ್ತೆ. ದೋಷ, ಸಂಘರ್ಷ, ಭಿನ್ನಾಭಿಪ್ರಾಯಗಳನ್ನ ತಳ್ಳಿ ಹಾಕಿರುವಂಥ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಅಷ್ಖಾಬಾದ್ನ ಬಿಳಿ ಸರ್ವಾಧಿಕಾರದ ಅಚೇತನ ಮನಸ್ಸಿನಲ್ಲಿ ಅಡಗಿರುವ ಅರಾಜಕತೆಯ ಭಯದ ಪ್ರತಿಫಲನ ಆಗೈತೆ. ಫ್ರಾಯ್ಡು ಓಡಿಪಲ್ ಸಿದ್ಧಾಂತದ ಪ್ರಕಾರ ಅಧಿನಾಯಕ ಅಂದರೆ ಸರ್ವಾಧಿಕಾರಿ ತಂದೆಗೆ ಸಮನಾದಂಥ ಆತ ಶಿಸ್ತು ತರುವಾತ ಮತ್ತು ಯಾವುದೇ ದೋಷವಿಲ್ಲದ ಪರಿಪೂರ್ಣ ಪರಿಶುದ್ಧ ವ್ಯಕ್ತಿ.
ನಗರದಲ್ಲಿ ಬಿಳಿ ಬಣ್ಣ ಪಿತೃ ಸಮಾನ, ತಂದೆಗೆ ಸಮಾನವಾದಂಥ ಆಡಳಿತ, ಶುದ್ಧ ಮತ್ತು ಪ್ರಶ್ನೆಗಳನ್ನು ಮೀರಿದು ಪ್ರಶ್ನಾತೀತ ಅನ್ನುವ ಒಂದು ಅಚೇತನ ಸಂದೇಶನದ ರೂಪಕ. ಇನ್ನೊಬ್ಬ ಸಾಮಾಜಿಕ ಮನೋವಿಜ್ಞಾನಿ ಮಿಶೆಲ್ ಫೂಕೋ ಪ್ರಕಾರ ಶಕ್ತಿ ಅಂದರೆ ಕಾಣುವ ವ್ಯವಸ್ಥೆ. ಶಕ್ತಿ ಕೇವಲ ದಂಡನೆ ಮಾತ್ರ ಅಲ್ಲ, ಅದು ದೈನಂದಿನ ಜೀವನದ ವಿನ್ಯಾಸದಲ್ಲಿ ಕೂಡ ಅಡಗಿದೆ. ಆಷ್ಕಾಬಾದ್ನ ಬಿಳಿ ಕಟ್ಟಡಗಳು ಒಂದೇ ವಿನ್ಯಾಸ, ಒಂದೇ ಬಣ್ಣ, ಒಂದೇ ಸೌಂದರ್ಯದ ಮಾನದಂಡ. ಇವು ಶಿಸ್ತಿನ ಸಮಾಜಕ್ಕೆ ಉದಾಹರಣೆಗಳು ಅಂತ ಸರ್ವಾಧಿಕಾರಿ ಭಾವಿಸ್ತೇನೆ ಅಂತ ತಿಳಿಸ್ತಾರೆ. ಸರ್ವಾಧಿಕಾರದ ಆಡಳಿತಗಳು ಕೇವಲ ಕಾನೂನು ಅಥವಾ ಸೇನೆಯ ಮೂಲಕ ಮಾತ್ರ ಅಲ್ಲದೆ ಕಣ್ಣಿಗೆ ಕಾಣುವ ವಾಸ್ತವಿಕತೆಯ ಮೂಲಕ ಕೂಡ ಜನರನ್ನ ಹತೋಟಿಗೆ ಒಳಪಡಿಸ್ತವೆ, ನಿಯಂತ್ರಿಸ್ತವೆ. ಅಷ್ಕಾಬಾದ್ನ ಬಿಳಿ ಬಣ್ಣ ಒಂದೇ ಚಿಂತನೆ, ಭಿನ್ನಾಭಿಪ್ರಾಯ ಇಲ್ಲದ ಒಮ್ಮತ ಮತ್ತು ಬಣ್ಣರಹಿತತೆಯ ಭಾವುಕತೆಯ ಮೌನದ ಮೂಲಕ ಎಲ್ಲವೂ ಸರಿಯಾಗಿದೆ ಅನ್ನುವ ಮೌನ ಸಂದೇಶನವನ್ನು ಜನಮನದಲ್ಲಿ ಬೇರೂರಿಸೋದಕ್ಕೆ ಬಳಸಲ್ಪಡ್ತದೆ. ಮಾನಸಿಕವಾಗಿ ಸರ್ವಾಧಿಕಾರ ಹಲವು ಬಣ್ಣಗಳನ್ನು ಅವ್ಯವಸ್ಥೆ, ನಿಯಂತ್ರಣದ ಕೊರತೆ ಅಂತ ಭಾವಿಸುತ್ತೆ. ಆದ್ದರಿಂದಲೇ ಒಂದೇ ಬಣ್ಣ, ಒಂದೇ ವಿನ್ಯಾಸ, ಒಂದೇ ರೀತಿಯ ಕಟ್ಟಡಗಳು ಇವೇ ಜನರಲ್ಲಿ ಕ್ರಮವೇ ಸುರಕ್ಷತೆ ಅನ್ನೋ ಭಾವನೆಯನ್ನು ಮೂಡುವಂತೆ ಮಾಡ್ತವೆ. ಹನ್ನಾ ಆರೆಂಟ್ ಪ್ರಕಾರ ಸರ್ವಾಧಿಕಾರದ ಮೂಲ ಲಕ್ಷಣ ವಾಸ್ತವಿಕತೆಯನ್ನು ಕೃತಕವಾಗಿ ಕಟ್ಟೋದು ಮತ್ತು ನಿರ್ಮಾಣ ಮಾಡೋದು, ಜನರನ್ನ ರಾಜಕೀಯದಿಂದ ದೂರ ಮಾಡೋದಕ್ಕೆ ಮತ್ತು ಭಿನ್ನಾಭಿಪ್ರಾಯಗಳನ್ನ, ಒಡಕುದರಿಗಳನ್ನ ಇಲ್ಲದಂತೆ ಮಾಡೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಅಷ್ಕಾಬಾದ್ನ ಬಿಳಿ ನಗರ ಎಲ್ಲವೂ ಶಾಂತ, ಶುದ್ಧ, ಸುಂದರ ಅನ್ನುವ ಕೃತಕ ವಾಸ್ತವಿಕತೆಯನ್ನು ಸ್ಥಾಪನೆ ಮಾಡುತ್ತೆ. ಸರ್ವಾಧಿಕಾರ ರಾಜಕೀಯ ಮೌನವನ್ನು ಬಯಸ್ತದೆ. ಆಗ ಜನ ಮಾತನಾಡೋದನ್ನು ನಿಲ್ಲಿಸ್ತಾರೆ. ಪ್ರಶ್ನೆ ರಾಜಕೀಯ ಆಗೋದಿಲ್ಲ, ಸಾರ್ವಜನಿಕ ಸ್ತರಗಳು ನಿಜವಾಗ್ತವೆ. ಬಿಳಿ ನಗರ ರಾಜಕೀಯ ಶೂನ್ಯತೆಯ ಭೌತಿಕ ರೂಪ. ಈ ರೀತಿಯ ನಗರದಲ್ಲಿ ಬೆಳೆಯುವ ನಾಗರಿಕನನ್ನೇ ಪ್ರಶ್ನಿಸ್ತಕ್ಕಂಥ ಮನೋಭಾವ ಇಲ್ಲದಂತಾಗುತ್ತೆ. ಭಿನ್ನತೆಯ ಭಯ ಮೂಡುತ್ತೆ. ಭಿನ್ನತೆ ಭಯವನ್ನು ಮೂಡಿಸುತ್ತೆ. ಸಾಮಾನ್ಯ ಅಂದರೆ ಆಡಳಿತ ಒಪ್ಪಿದ್ದು ಅನ್ನುವ ಭಾವನೆ ಬೆಳೆಯುತ್ತೆ. ಇದು ಆಂತರಿಕ ಸ್ವಯಂ ನಿಯಂತ್ರಣಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಜನ ಪ್ರಶ್ನೆ ಮಾಡೋದು, ದಂಗೆ ಹೇಳೋದ್ರಿಂದ ದೂರ ಆಗ್ತಾರೆ. ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪು ಇಡೀ ದೇಶವನ್ನು ನಿಯಂತ್ರಣ ಮಾಡಬೇಕಾದ್ರೆ ಕೆಲವು ನಿರ್ದಿಷ್ಟ ಮಾನಸಿಕ ಲಕ್ಷಣಗಳು ಕಂಡು ಬರ್ತವೆ. ವ್ಯಕ್ತಿತ್ವ ಆರಾಧನೆ, ಅದರಲ್ಲಿ ವ್ಯಕ್ತಿ ಪೂಜೆ ಅದರಲ್ಲಿ ಮೊದಲನೇದು. ಇದನ್ನ ಕಲ್ಟ್ ಆಫ್ ಪರ್ಸನಾಲಿಟಿ ಅಂತ ಕರೀತಾರೆ. ಸರ್ವಾಧಿಕಾರಿಗಳು ತಮಗಾಗಿ ಬೃಹತ್ ಪ್ರತಿಮೆಗಳನ್ನ, ಪೋಸ್ಟರ್ಗಳನ್ನ ನಿರ್ಮಿಸಿಕೊಳ್ತಾರೆ. ತಾನು ಕೇವಲ ಮನುಷ್ಯ ಮಾತ್ರ ಅಲ್ಲ, ಬದಲಿಗೆ ದೇಶದ ರಕ್ಷಕ ಅಂತ ಜನರನ್ನು ನಂಬಿಸೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಇದರ ಗುರುತಾಗಿ ಅಷ್ಕಾಬಾದ್ನಲ್ಲಿ ಚಿನ್ನದ ಪ್ರತಿಮೆಗಳು ಕೂಡ ಇದ್ದಾವೆ. ಇತ್ತೀಚೆಗೆ ಅಧ್ಯಕ್ಷರ ಗೌರವಾರ್ಥವಾಗಿ ಸುಮಾರು $5 ಬಿಲಿಯನ್ ವೆಚ್ಚದಲ್ಲಿ ಆರ್ಕ್ನಾಗ್ ಅಂತಕ್ಕಂಥ ಹೊಸ ಸ್ಮಾರ್ಟ್ ಸಿಟಿಯನ್ನು, ಸ್ಮಾರ್ಟ್ ನಗರವನ್ನು ನಿರ್ಮಿಸಲಾಗಿದೆ. ದೇಶದ ಆರ್ಥಿಕತೆ ಸಂಕಷ್ಟದಲ್ಲಿದ್ದರೂ ಕೂಡ ಇಂತಹ ಭವ್ಯ ಯೋಜನೆಗಳ ಮೂಲಕ ತನ್ನ ಅಧಿಕಾರ ಮತ್ತು ಅಸ್ತಿತ್ವವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಸರ್ವಾಧಿಕಾರಿಯ ಬಹಳ ಮುಖ್ಯ ಲಕ್ಷಣ ಆಗಿರ್ತದೆ. ಎರಡನೇದಾಗಿ ಜನರನ್ನು ಪ್ರತ್ಯೇಕಗೊಳಿಸ್ತಕ್ಕಂಥದ್ದು. ಸರ್ವಾಧಿಕಾರಿಗಳು ಹೊರಗಿನ ಪ್ರಪಂಚದ ಪ್ರಭಾವ ಬೀರದಂತೆ ಇಂಟರ್ನೆಟ್ ನಿಯಂತ್ರಣ, ಪ್ರವಾಸೋದ್ಯಮಕ್ಕೆ ಕಠಿಣ ನಿಯಮಗಳನ್ನ ಇರ್ತಾರೆ. ಜನರು ಹೋಲಿಕೆ ಮಾಡದೇ ಇದ್ದಾಗ ಮಾತ್ರ ತಾವು ಅನುಭವಿಸುತ್ತಿರುವ ಕಷ್ಟಗಳು ಸಾಮಾನ್ಯ ಅಂತ ಅವರು ಭಾವಿಸ್ತಾರೆ. ತುರ್ಕಮೆನಿಸ್ತಾನದ ಇಂಟರ್ನೆಟ್ ವಿಶ್ವದಲ್ಲಿನೇ ಅತಿ ನಿಧಾನಗತಿಯದ್ದು ಮತ್ತು ಅತಿ ಹೆಚ್ಚು ನಿಯಂತ್ರಣಕ್ಕೆ ಒಳಗಾಗಿದ್ದು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಂತಹ ಎಲ್ಲ ಬಗೆಯ ಸಾಮಾಜಿಕ ಮಾಧ್ಯಮಗಳು ಅಲ್ಲಿ ಸಂಪೂರ್ಣವಾಗಿ ನಿಷೇಧಕ್ಕೆ ಒಳಪಟ್ಟಿದ್ದಾವೆ. ಹೊರಗಿನ ಪ್ರಪಂಚದ ಮಾಹಿತಿ ಇಲ್ಲದೆ ಇರಬೇಕಾದ್ರೆ ಅಲ್ಲಿನ ಜನ ತಮಗೆ ಸಿಗುತ್ತಾ ಇರುವಂಥದ್ದೇ ಶ್ರೇಷ್ಠ ಜೀವನ ಅಂತ ನಂಬುವಂತೆ ಮಾಡಲಾಗ್ತದೆ. ಇದನ್ನ ಮಾಹಿತಿ ಶೂನ್ಯತೆ ಅಥವಾ ಇನ್ಫಾರ್ಮೇಶನ್ ವ್ಯಾಕ್ಯೂಮ್ ಅಂತ ಕೂಡ ಕರೀತಾರೆ. ಇನ್ನು ಮೂರನೇದಾಗಿ ಭಯದ ಮೂಲಕ ನಿಷ್ಠೆಯನ್ನು ಸ್ಥಾಪನೆ ಮಾಡೋದು. ಸರ್ವಾಧಿಕಾರಿಗಳ ಆಜ್ಞೆಯನ್ನು ಜನ ಪ್ರೀತಿಯಿಂದಲ್ಲ, ಭಯದಿಂದ ಪಾಲಿಸ್ತಾರೆ. ಬಿಳಿ ಕಟ್ಟಡಗಳ ನಿಯಮ ಪಾಲಿಸದೇ ಇದ್ರೆ ಅಥವಾ ಕಾರಿನ ಬಣ್ಣ ಸರಿ ಇಲ್ಲದೆ ಇದ್ರೆ ಭಾರಿ ದಂಡ ಅಥವಾ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಆದ್ರಿಂದಲೇ ತುರ್ಕಿಮಾನಿಸ್ತಾನದಲ್ಲಿ ಕೆಲವು ವಿಚಿತ್ರವಾದ ನಿಯಮಗಳಿದ್ದಾವೆ. ಅಷ್ಕಾಬಾದ್ನಲ್ಲಿ ಕಪ್ಪು ಕಾರುಗಳನ್ನು ಯಾರು ಹೊಂದುವಂತಿಲ್ಲ. ಯಾಕಂದ್ರೆ ಅಧ್ಯಕ್ಷರಿಗೆ ಬಿಳಿ ಬಣ್ಣ ಇಷ್ಟ, ಅವರಿಗೆ ಕಪ್ಪು ಕಂಡ್ರಾಗೋದಿಲ್ಲ. ಹಾಗೆಯೇ ನಾಯಿಗಳನ್ನು ಕಂಡ್ರು ಕೂಡ ಅವ್ರಿಗೆ ಆಗೋದಿಲ್ಲ. ಆದ್ರಿಂದ ಅಷ್ಕಾಬಾದ್ ಬೀದಿನಲ್ಲಿ ಯಾವ ನಾಯಿಗಳು ಕಾಣಬಾರದು. ಅಲ್ಲಿನ ಪತ್ರಿಕೆಗಳು ಕೇವಲ ಅಧ್ಯಕ್ಷರ ಗುಣಗಾನವನ್ನು ಮಾತ್ರ ಮಾಡ್ತವೆ. ಈಗ ಸರ್ದಾರ್ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಹಕ್ಕುಗಳ ಮೇಲೆ, ಹಾಗೆಯೇ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಇನ್ನಷ್ಟು ಕಠಿಣ ನಿಯಮಗಳನ್ನ ಹೇರಲಾಗಿದೆ. ಹೆಂಗಸರು ಲಿಪ್ಸ್ಟಿಕ್ ಹಾಕ್ತಕ್ಕಂಥದ್ದು, ಉಗುರು ಬಣ್ಣ ಹಚ್ಚೋದು ಅಥವಾ ಕೃತಕವಾದಂಥ ರೆಪ್ಪೆ ಕೂದಲುಗಳನ್ನ, ಐಲ್ಯಾಶ್ಗಳು ಹಕ್ಕಳತಕ್ಕಂಥದ್ದನ್ನ ಬಳಸ್ತಕ್ಕಂಥದ್ದನ್ನ ನಿಷೇಧ ಮಾಡಲಾಗಿದೆ. ಇದು ಸಂಪ್ರದಾಯದ ರಕ್ಷಣೆ ಅಂತಕ್ಕಂಥ ಹೆಸರಿನಲ್ಲಿ ನಡೀತಾ ಇದ್ರು ಕೂಡ ವಾಸ್ತವದಲ್ಲಿ ಇದು ಜನರ ವೈಯಕ್ತಿಕ ಆಯ್ಕೆಯನ್ನು ಹೊತ್ತಿಕ್ಕುವಂಥ ಒಂದು ಪ್ರಯತ್ನ. ಅಷ್ಕಾಬಾದ್ನಲ್ಲಿ ಕಪ್ಪು ಬಣ್ಣದ ಕಾರುಗಳ ನಿಷೇಧದ ಈಗಲೂ ಕೂಡ ಮುಂದುವರೆದಿದೆ. ಕೊಳಕು ಕಾರುಗಳನ್ನ ಓಡಿಸೋದು ಅಪರಾಧ ಅಂತ ಪರಿಗಣಿಸಲಾಗ್ತದೆ. ಈ ಕಪ್ಪು ಕಾರುಗಳು ಕೊಳಕು, ಅವುಗಳನ್ನ ಓಡಿಸೋದು ಅಪರಾಧ ಅಂತ ಕೂಡ ಪರಿಗಣಿಸಲಾಗ್ತದೆ. ನಗರ ಸದಾ ಪರಿಪೂರ್ಣವಾಗಿ ಕಾಣಬೇಕಂತ ಸರ್ವಾಧಿಕಾರಿ ಹಠಕ್ಕೆ ಜನಸಾಮಾನ್ಯರು ದಂಡ ತೆರಬೇಕಾಗೈತೆ. ಬೃಹತ್ ಅನಿಲ ನಿಕ್ಷೇಪಗಳನ್ನ ಹೊಂದಿದ್ರು ಕೂಡ ಅಲ್ಲಿನ ಜನ ಆಹಾರಕ್ಕಾಗಿ ಸರದಿ ಸಾಲಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಅಷ್ಕಾಬಾದ್ ನಗರ ಮಾತ್ರ ಚಿನ್ನ ಮತ್ತು ಅಮೃತಶಿಲೆಯಿಂದ ಉಳಿತಾ ಇದೆ. ಇದು ಸರ್ವಾಧಿಕಾರಿ ಮೇಲ್ಮೈ ಸೌಂದರ್ಯದ ಹಿಂದಿನ ಆಂತರಿಕ ಗುಚ್ಚದಕ್ಕೆ, ಭಯಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಸಾರಾಂಶ ರೂಪದಲ್ಲಿ ಹೇಳ್ಬೋದಾದ್ರೆ ಅಷ್ಕಾಬಾದ್ನ ಬಿಳಿ ಕಟ್ಟಡಗಳನ್ನ
ಫ್ರಾಯ್ಡ್ನ ಅಚೇತನ ದಮನ ಮತ್ತು ಪಿತೃತ್ವದ ಸಂಕೇತ, ಫೂಕೋಟ್ನ ದೃಶ್ಯ ಶಿಸ್ತು ಮತ್ತು ಶಕ್ತಿಯ ನಿಯಂತ್ರಣ, ಹೆನ್ನ ಆರೆಂಟ್ನ ಕೃತಕ ವಾಸ್ತವಿಕತೆಯನ್ನು ರಾಜಕೀಯ ಮೌನಗಳ ರೂಪದಲ್ಲಿ ಗುರುತಿಸಬಹುದು. ಆಶ್ಕ್ಯಾಮಾತ್ ಬಿಳಿ ನಗರ ಮಾನಸಿಕವಾಗಿ ಭಯ ಮತ್ತು ಶುದ್ಧತೆಯ ಭ್ರಮೆಯನ್ನು ಹುಟ್ಟಿಸಿದರೆ, ಸಾಮಾಜಿಕವಾಗಿ ವೈವಿಧ್ಯ ರಹಿತತೆಯನ್ನು, ಭಿನ್ನಮತಿಯನ್ನು ಹತ್ತಿಕ್ಕುವುದನ್ನು, ಹಾಗೆ ರಾಜಕೀಯವಾಗಿ ಪ್ರಶ್ನೆಗಳ ನಿಷೇಧವನ್ನು ಹೇರುತ್ತೆ. ಈ 3 ಮಟ್ಟಗಳಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ. ಇದು ಸರ್ವಾಧಿಕಾರದ ಸಮಗ್ರವಾದಂಥ ದೃಶ್ಯ ತಂತ್ರ ಅಂತ ಕಂಡುಬರ್ತದೆ. ಆಶ್ಕಾಬಾನ್ನ ಬಿಳಿ ಕಟ್ಟಡಗಳು ಸೌಂದರ್ಯದ ಆಯ್ಕೆ ಅಲ್ಲ, ಅವು ಸರ್ವಾಧಿಕಾರದ ಮನೋವಿಜ್ಞಾನ, ಶಕ್ತಿಯ ದೃಶ್ಯೀಕರಣ, ರಾಜಕೀಯ ಚೇತನದ ನಿಷ್ಕ್ರಿಯತೆ ಇವೆಲ್ಲದರ ಭೌತಿಕ ರೂಪಗಳಾಗಿದ್ದಾವೆ. ಬಿಳಿ ನಗರ ಹೊಳಿತೈತೆ, ಆದರೆ ಆ ಹೊಳಪಿನ ಹಿಂದೆ ಮೌನದ ರಾಜಕೀಯ ಅಡಗಿರ್ತೈತೆ. ಅದರಿಂದ ಯಾವುದೇ ದೇಶದಲ್ಲಿ ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ವರ್ಣ, ಒಂದೇ ರೀತಿ, ಒಂದೇ ಬಗೆ, ಒಂದೇ ತತ್ವ, ಒಂದೇ ನೀತಿ, ಒಂದೇ ಆಚರಣೆ ಅಂತ ಹೇಳಿದರೆ ಅಲ್ಲಿ ಸರ್ವಾಧಿಕಾರದ ಮನೋಭಾವ ತನ್ನ ನೆರಳನ್ನು ಚಾಚಿರುತ್ತೆ ಅಂತ ತಿಳಿಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಉತ್ತರ ಕೊರಿಯಾದಲ್ಲಿ ಇಂತಹದೇ ಭ್ರಮೆಗಳನ್ನು ಹೇಗೆ ಸರ್ವಾಧಿಕಾರ ಸೃಷ್ಟಿ ಮಾಡಿದೆ ಅಂತ ತಿಳಿಯೋಣ. ವಂದನೆಗಳೊಂದಿಗೆ.